ಎಷ್ಟು ಮಾತಾಡ್ತೀನಿ. ವೇದಿಕೆಯ ಮೇಲೆ ಆಸೀನರಾಗಿರುವ ಇವತ್ತಿನ ಕಾರ್ಯಕ್ರಮದ ರೂವಾರಿ ಮತ್ತು ಇತರ ಕವಿಭಾವಗಳೇ, ಹಾಗೆ ನನ್ನ ಎದುರು ಆಸೀನರಾಗಿರುವ ಎಲ್ಲ ಸಾಹಿತ್ಯ ಬಂಧುಗಳೇ ಹಾಗೂ ನನ್ನ ಬಂಧುಗಳೇ, ತುಂಬ ಮಂದಿ ನಮ್ಮ ನೆಂಟರಿದ್ದಾರೆ ಇಲ್ಲಿ. ಇವತ್ತು ಪ್ರಧಾನವಾದ ಕಾರ್ಯಕ್ರಮ ಸತ್ಯವತಿಯವರ ನಗು. ಆ ನಗುವಿನ ಒಂದು ಬಿಡುಗಡೆ, ನಕ್ಕಳು, ಪ್ರಕೃತಿಯು ನಕ್ಕಳು. ಪ್ರಕೃತಿ ಎಂದರೆ ಸತ್ಯವತಿ ಅಕ್ಕ. ಹಾಗಾಗಿ ಅವರು ನಕ್ಕದ್ದು. ಅವರು ನಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಅದಕ್ಕೆ ಸಪೋರ್ಟ್ ಆಗಿ ಈಗ ಒಂದು ಕವಿಗೋಷ್ಠಿ ಅಂತ ಮಾಡುವಂಥದ್ದು. ಹಾಗಾಗಿ ಇದು ಆಲದ ಮರದ ಪ್ರಧಾನ ಕಾಂಡ ಅಲ್ಲುಂಟು, ಇದೆಲ್ಲ ಬಿಳಲುಗಳು. ಹಾಗಾಗಿ ಆ ಬಿಳಲುಗಳು ಚಂದಕ್ಕೆ, ಕಾಂಡ ಭದ್ರತೆಗೆ. ಹಾಗಾಗಿ ಇದರಲ್ಲಿ ಒಂದು ಭಾಗವಹಿಸುವಾಗ ನಮಗೆ ಒಂದು ಏನು ಹೇಳ್ತೇವೆ, ಜತೆಗೆ ಹೋದಂತಹ, ಒಟ್ಟುಗೂಡಿ ಹೋದ ಹಾಗೆ, ಹಾರ್ನ್ ಇದ್ದಾಗ ಅಂದರೆ ಕೊಂಬು ಇದ್ದಂಥ ಒಂದು ಅನುಭವ ನಮಗೆಲ್ಲ ಆಗ್ತದೆ. ಹಾಗಾಗಿ ನಾನು ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರೆ ಒಪ್ಪಿಕೊಂಡಿದ್ದೇನೆ, ಬಂದಿದ್ದೇನೆ. ಹಲವಾರು ಇತರ ಕಾರ್ಯಕ್ರಮ ಇತ್ತು ಇವತ್ತು, ಅದನ್ನು ಬದಿಗೊತ್ತಿ. ಯಾಕಂದರೆ ಸತ್ಯವತಿ ಅಕ್ಕ ನನ್ನ ಊರಿನವರು, ತಾಯಿ ಮನೆ ನಮ್ಮೂರೇ, ಅವರ ಮನೆ ನನ್ನ ಹೆಂಡತಿ ಊರು. ಹಾಗಾಗಿ ನನ್ನ ಅಜ್ಜನ ಮನೆಯೂ ಅಲ್ಲೇ. ಹಾಗೆ ಭಾಳ ಅಂತ ಹೇಳ್ತಾ ನಾವು ಅವಿನಾಭಾವ ಸಂಬಂಧ, ಜೊತೆಗೆ ಆಶ್ರಯ ಭಾವ. ತುಂಬ ಸಂದರ್ಭಗಳಲ್ಲಿ ನಾವು ಎಷ್ಟೋ ಕವಿಗೋಷ್ಠಿಗಳಿಗೆ ಒಟ್ಟಿಗೆ ಹೋಗಿದ್ದೇವೆ. ಈಗಾಗಲೇ ಉಳಿದವರೆಲ್ಲ ಭಾಷಣದಲ್ಲಿ ಹೇಳಿದ ಹಾಗೆ, ಪ್ರಾಯ ಹೋಗಿ ಸರಿದು ಕೊನೇ ಗಳಿಗೆಯಲ್ಲಿ ಒಂದು ಉತ್ತುಂಗತೆಗೆ ಬರುವುದು. ಅದಕ್ಕೆ ಒಂದು ಉದಾಹರಣೆ ಸತ್ಯವತಿ ಅಕ್ಕ. ನನಗೆ ಗೊತ್ತಿಲ್ಲ, ನಾನು ಅಲ್ಲೇ ಊರಲ್ಲಿದ್ದರೆ ನನಗೆ ಈ ಜನ ಇಷ್ಟು ದೊಡ್ಡ ಜನ ಅಂತ ಗೊತ್ತದ್ದು ಈಗ. ಯಾಕಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಉಂಟು, ಅಷ್ಟು ಮೇಲೆ ಬರ್ತಾರೆ. ಎಲ್ಲ ಪ್ರಕಾರದಲ್ಲಿ ಬರೀತಾರೆ. ನನ್ನ ತಪ್ಪನ್ನೇ ಹುಡುಕಿ ಕೊಟ್ಟಿದ್ದಾರೆ ನನಗೆ. ನೀನು ಹೀಗೆ ಮಾಡಿದರೆ ಹೆಂಗೆ ಸುರೇಶ, ಎಲ್ಲರೂ ತಪ್ಪು ತಿಳ್ಕೊಂಬೋದಲ್ಲ ಅಂತ ನನ್ನ ಹತ್ರ ಹೇಳಿದ್ದಾರೆ. ಯಾಕೆ ಒಂದೊಂದು ಸಲ ನನಗೆ ಟೈಪ್ ಎರರ್ ಆಗ್ತದೆ. ಮಾತ್ರೆ ವೈದ್ಯ ಆದರೂ ಸಹ ಮಾತ್ರೆ ಎಣಿಸುವಾಗ ತಪ್ಪಿ ಹೋಗ್ತದೆ. ಹಾಗಾಗಿ ಅದು ನನ್ನ ಗಡಿಬಿಡಿಯಿಂದ, ನನ್ನ ಅವಸರದಿಂದ, ನನ್ನ ಏಕಪಾಠಿತ್ವದಿಂದ, ನಾನು ಪುನಃ ಓದದೆ ನೋಡೋ ದುರಾಭ್ಯಾಸದಿಂದ ಮತ್ತು ಬೇರೆ ಬೇರೆ ಕೆಲಸಗಳು ಅದಿರಲಿ. ಹಾಗೆ ಅಂಥ ಒಂದು ನನಗೆ ಒಂದು ರೀತಿಯಲ್ಲಿ ಬೋಧಕರೂ ಆದ ಈ ಸತ್ಯವತಿ ಅಕ್ಕನ ಇವತ್ತು ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಘಟಾನುಘಟಿ, ಎಲೆಮರೆಯ ಕಾಯಿಯಂತೆ ಮೊನ್ನೆವರೆಗೆ ಇದ್ದವರು, ಇದ್ದಕ್ಕಿದ್ದಂತೆ ಬ್ರಹ್ಮ ಕಮಲವಾದಂಥವರು ಲಕ್ಷ್ಮಿ. ಈ ಲಕ್ಷ್ಮಿಯ ಅವರ ಪುಸ್ತಕವೂ ಇಲ್ಲೇ ಆದ್ದು ಆವತ್ತು ಬಿಡುಗಡೆ. ಅವರ ಪುಸ್ತಕ ಬಿಡುಗಡೆ ಆದ ನಂತರ ಇವತ್ತು ಅವರಿಗೊಂದು ಟೋಪಿ ಬೇರೆ ಹಾಕಿದರು. ಹಾಗೆ ಅದು ಸಹ ಒಂದು ನನಗೆ ಸೌಭಾಗ್ಯ. ಯಾಕಂದರೆ ಅವರು ನನಗೆ ಭಾಳ ಆತ್ಮೀಯರು. ಇವರೆಲ್ಲ ಹೇಗೆಂದರೆ ಒಂದು ಅರಳು ಹುರಿತಂತೆ ಮಾತನಾಡಿದೋಳ್ತಾರಲ್ಲ, ಎಂತ ಇಲ್ಲದ್ರೆ ಆ ಗಜಲ್ ಇತ್ಯಾದಿಗಳನ್ನು ನಮ್ಮ ಸತ್ಯವತಿ ಅಕ್ಕ ಬರೆಯುವುದು ಅಂದರೆ ಅರ್ಥ ಉಂಟಾ, ಹೇಗೆ ಅಂತ ಹೇಳಿ ಅರ್ಥವಂತರ ಉಂಟಂದರೆ ನನಗೆ ಆಶ್ಚರ್ಯ ಆಗಿತ್ತು. ನನ್ನ ಹತ್ರ ಕೇಳ್ತಿದ್ರು ಶುರುವಿಗೆ, ಅದು ಹೇಗೆ ಬರೋದು ಸುರೇಶ, ರಜೆ ಹೇಳುವೆ ಅಂತೇಳಿ. ನಾನೇನು ಪಕ್ವ ಅಲ್ಲ, ನಾನು ಕಲ್ತದ್ದೇ ಉತ್ತರ ಕರ್ನಾಟಕದವರ ಕೃಪಾ ಕಟಾಕ್ಷದಿಂದ. ಹಾಗೆ ಅಂಥವ್ರು ಇವರೆಲ್ಲ, ಈ ಲಕ್ಷ್ಮೀ ಭಟ್ ಆಗಿರ್ಬೋದು, ಸತ್ಯವತಿ ಅಕ್ಕನವರು. ಹಾಗೆ ಅಂತಹ ಒಂದು ಸಂದರ್ಭದಲ್ಲಿ ಇನ್ನೊಬ್ಬರು ಗುಣಾಜಿ ಅಂತ ಇದ್ದಾರೆ. ಅವರು ಯಾವ ರೀತಿ ಗೊತ್ತಿಲ್ಲ, ಈಗ ಒಂದು ವಸ್ತು ಶುರುವಾಗಿದೆ, ಏಳೆ ಅಂತೇಳಿ. ಅದು ಹೇಳ್ಕೊಂಡೇ ಇರೋದು, ಅದು ಏತದ ಹಾಗೆ ಯಾವುದೋ ಒಂದನ್ನು ಹಿಡ್ಕೊಳ್ತಾರೆ. ಆವತ್ತಾಗೆ ಶುರುವಿಗೆ ನಾವು ಎಷ್ಟೋ ಸಾರಿ ನಾವು ಅತ್ಯಂತ ಆತ್ಮೀಯರು. ಹಾಗಾಗಿ ನಾನು ಮೆಲ್ಲಗೆ ಕುಟ್ಟುವುದೆಲ್ಲ ಉಂಟು ಕೆಲವು ಸಾರಿ.
ಮೊದಲೆಲ್ಲ ಅವರು ಕೆಲವು ಸಾರಿ ಆ ಸ್ವರಾಕ್ಷರಗಳನ್ನೆಲ್ಲ ಒಳಗೆ ತುರುಕಿಸಿ ಹೋಗಿರ್ತಿದ್ದೆ, ಅದಷ್ಟು ಸರಿಯಾಗುತ್ತಿಲ್ಲ ಅಂತ ರಾಮೇಂದ್ರಣ್ಣ ಅಂತೇಳಿ. ಅವರು ಈಗ ಕನ್ನಡದವರೇ, ಕನ್ನಡದವರ ಪ್ರಾಧ್ಯಾಪಕರು, ಕುರಿತೋದದೆಯೂ ನೋ ಡೌಟ್, ಅನುಮಾನವೇ ಇಲ್ಲ. ಅವರು ಒಂದು ಏಳೆ ಅಂತ ಹೇಳೋದು ಈಗ ಇಲ್ಲಿಗೆ ಎಂಥದ್ದು ಹರಿಸಿಬಿಟ್ರು ದಕ್ಷಿಣ ಕನ್ನಡಕ್ಕೆ. ಅದರ ಒಂದಿದು ಯಾವ ರೀತಿಯಲ್ಲಿ ಗಜಲನ್ನು ನಾನು 18ಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿ, ಆಮೇಲೆ ಈಗ ಅದು ಹೇಗೆ ಹರಿಹಂಚಾಗಿ ಹೋಗಿದೆಯಾ ಹಾಗೆ ಅವರೊಂದು ಏಳೆ ನನಗೆ ಈ ಸತ್ಯ ಹೇಳ್ತೇನೆ, ನನಗೆ ಈಗಲೂ ಏಳೆಯನ್ನು ಏಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಇಲ್ಲಿಗೆ ಈಗ ಅದು ಪುನರುಜ್ಜೀವನ ಕೊಡೋದು ಸಾಹಿತ್ಯ ಅನ್ನೋದು ಮೊದಲೇ ಇದೆ, ಇಲ್ಲ ಅಂತಲ್ಲ. ಅದು ಯಾವಾಗಲೂ ಅಂತ ಹೇಳ್ತಾರೆ ಹೊಸ್ತು ಸಾಗಲಿಕ್ಕೆ ಸಾಧ್ಯವಿಲ್ಲ. ಅದು ರೀಸರ್ಚಿನಾಗೆ ಅದೊಂದು ಅನುಸಂಧಾನ ಖಂಡಿತವಾಗಿ. ಹಾಗಾಗಿ ಎಲ್ಲರೂ ಸಾಹಿತಿಗಳೇ ಒಂದು ದೃಷ್ಟಿಯಿಂದ ನೋಡಿದರೆ ಪ್ರತಿಯೊಬ್ಬರೂ ಸಾಹಿತಿಗಳೇ. ಏನು ಸುಮಗೆ ಓದಿದವರು ಸಾಹಿತಿಗಳು ಅಥವಾ ನಾವು ಸುಮಗೆ ವೈಟ್ ಕಾಲರ್ನವರು ಹಾಗೆ ಇರುವವರು ಸಾಹಿತಿಗಳು ಅಂತಲ್ಲ. ಒಬ್ಬ ವ್ಯಕ್ತಿ ನಡೀತಾ ಹೋಗುವಾಗ ಆಕಾಶದಲ್ಲಿರುವ ಒಬ್ಬ ಡ್ರೈವರ್ ಅಂತ ಇಟ್ಕೊಳ್ಳಿ, ಲಾರಿ ಬಿಡ್ತಾ ಹೋಗ್ತಾ ಇದ್ದಾನೆ, ಅವನಿಗೆ ಅಲ್ಲಿ ಒಂದು ಆಕಾಶದಲ್ಲಿ ಒಂದು ಮೋಡ ಕುದುರೆಯಾಗೆ ಕಾಣ್ತದೆ, ಅಲ್ಲಿ ಬಾ ನೋಡು ಕುದುರೆ ರಾಪುಂಡು ಅಂತ ಹೇಳ್ತಾನೆ. ಅದು ಒಂದು ಭಾವನೆ ಅಲ್ವಾ, ಅದೊಂದು ಕವಿಭಾವ ಅಲ್ವಾ. ಹಾಗೆ ಗದ್ದೆ ಹೂಡುವಾಗ ಒಂದು ಗಾಯನವನ್ನು ಮೀಡ್ತಾರೆ. ಹಾಗೆ ಈ ಇತರೆ ಥರ ಭಾವಗಳು ಒಂದು ಏನು ಹೇಳ್ತೇವೆ, ಒಂದು ಪರಿಧಿಯಲ್ಲಿ ಕುಳಿತಾಗ ಇಲ್ಲಿ ಇದ್ರಾಗೆ ಗಿಣ್ಣಲ್ನಾಗೆ ಹಾಗೆ ಕೂತಾಗ ಅಲ್ಲಿ ಕಾವ್ಯ ಬರ್ತದೆ ಅಲ್ವ ಲಕ್ಷ್ಮಕ. ಹಾಗೆ ನನ್ನ ತಂಗಿ ಪ್ರಮೀಳ ಇದ್ದಾರೆ, ಅವರು ಹಳೆಗನ್ನಡದಲ್ಲಿ ಬೇಕಾದರೆ ಬರೆಯುವ ಸಾಮರ್ಥ್ಯ ಇರೋರು. ನಮ್ಮ ಜಯಪ್ರಕಾಶ ನನ್ನ ನಂಟ ತಮ್ಮ ಹೇಳ್ಬೋದು, ನನ್ನ ಹೆಂಡತಿ ಕಡೆಯಿಂದ. ಅವರು ಹಾಗೆ ನಾನು ಇವತ್ತು ಕವನದ ಬಗ್ಗೆ ಹೇಳುವುದಿಲ್ಲ ಅಂತ ಮಾಡಿದ್ದೇನೆ, ಯಾಕೆಂದರೆ ಈ ಮುಕ್ತಕ ಕವನ ಇದಕ್ಕೆ ವಿವರಣೆ ಕೊಡುವ ಅಗತ್ಯ ಇಲ್ಲ. ಅಂತೂ ಮುಕ್ತಕ ಬರೆಯುವಾಗ ಮುಕ್ತಕಗಳು ಅಂದರೆ ಒಂದು ನಿಯಮಿತವಾದ ಮಾತ್ರೆಗಳಲ್ಲಿ ಆದಿಪ್ರಾಸ ಕಡ್ಡಾಯ, ಮಧ್ಯಪ್ರಾಸ ಉತ್ತಮ, ಕಡ್ಡಾಯವೇ ಆಗಬೇಕು ಅಂತೆಲ್ಲ, ಉತ್ತಮ ಮಧ್ಯಪ್ರಾಸ ಹಾಕಿದ್ರೆ ಚೆಂದ ಬರ್ತದೆ. ಮತ್ತು 16 ಅಥವಾ 18 ಮಾತ್ರೆ ಎರಡನೇ ಸಾಲು, ಮತ್ತು ಕೊನೆಯ ಸಾಲು 16, ಈ ರೀತಿಯಲ್ಲಿರ್ತದೆ. ಹೆಚ್ಚು ಸಾಧ್ಯ ಆದಷ್ಟು ಒತ್ತಕ್ಷರದ ಆದಿಪ್ರಾಸ ಬಂದರೆ ಮತ್ತೆ ಮಧ್ಯಪ್ರಾಸ ಒತ್ತಕ್ಷರ ಬಂದರೆ ಚೆಂದ. ಹೀಗೆಲ್ಲ ಸ್ವಲ್ಪ ಸ್ವಲ್ಪ ಉಂಟು. ಅಂತೂ ಎಲ್ಲರೂ ಈಗ ಒಳ್ಳೆ ಚೆನ್ನಾಗಿ ಬರೆಯುವವರೇ ಆಗಿದ್ದಾರೆ. ಅದೇ ಚುಟುಕಕ್ಕೆ ಹೋದರೆ ಇದರಲ್ಲೊಂದು ನೀತಿ ಏನಾದರೂ ಕೊಟ್ಟರೆ ಒಳ್ಳೆಯದು ಮುಕ್ತಕದಲ್ಲಿ. ಅದೇ ಚುಟುಕಕ್ಕೆಲ್ಲ ಏನಾದ್ರು ಅದೇ ರೇಖಾ ಸುರೇಶರಾಗೆ ಚಟ್ಟ ಇದೇ ಒಳ್ಳೆಯದು. ಆ ರೀತಿ ಅಲ್ಲೊಂದು ಪಂಚು ಕೊಡಬೇಕು. ಒಂದು ಏನನ್ನಾದರೂ ಒಂದು ಏನು ಹೇಳ್ತೇವೆ ವಿಶಿಷ್ಟವಾದ ಪ್ರಾಸಗಳಿಂದ ಒಂದು ಪಂಚು ಕೊಡೋದು ಅಂತ ಹೇಳ್ತಾರೆ, ಹಾಗೆ ಬರುವುದು. ಹನಿಗವನ ಆದರೂ ಅಷ್ಟೇ, ಹನಿಗವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತರಬೇಕು. ನಮ್ಮ ಇವರು ಕೊಟ್ಟಾಗ ಆಗ ಉಮೇಶ್ರವರು ಹಾಗೆ. ಅಂತೂ ಒಂದು ಏನು ಅಂದರೆ ನಾವು ಕೊಡುವ ಅಥವಾ ಹೇಳುವ ಅಥವಾ ಬರೆಯುವ ಕಾವ್ಯ ಓದಿಸಿಕೊಂಡು ಹೋಗುವಂಥದ್ದಾದರೆ ಬರೆದವನು ಗೆಲ್ತಾನೆ. ಓದಿಸಿಕೊಂಡು ಹೋಗುವ ಹಾಗೆ ಇಲ್ಲದಿದ್ದರೆ ಆಗ ಪ್ರಾಯಶಃ ಅದು ಮುಂದೆ ಸಾಗುವುದಿಲ್ಲ. ಹಾಗಾಗಿ ಸಾಹಿತ್ಯದಲ್ಲಿ ಒಂದು ಇರಬೇಕಾದ್ದು, ಈಗ ಸುಬ್ರಾಯ ಭಟ್ರದ್ದು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಒಂದು ಚೆಂಡ ಹೊಡೆದು ಬಿಡ್ತಾರೆ ಅವರು ಟಾಯಿ ಅಂತೇಳಿ, ಅದು ಎಲ್ಲಿಂದಲೋ ಶಬ್ದ ಬರ್ತದೆ. ಹಾಗೆ ನಾನು ಎಷ್ಟೋ ಸಾರಿ ನೋಡ್ತೇನೆ ಇದರಲ್ಲಿ. ಅಥವಾ ಶಾಸ್ತ್ರಿಗಳಿರ್ಬೋದು, ನಂದಲಾಲರು. ಇವತ್ತು ನಂದಲಾಲೇ ಬರಲಿಲ್ಲ, ನಮ್ಮ ಗೋಪಾಲ ಶಾಸ್ತ್ರಿಗಳು. ಅವರ ತಾಯಿಯವರ ಒಂದು ಜೀನಿನಲ್ಲೇ ಬಂದಿದೆ ಅಂಥದ್ದು ಕಾವ್ಯದ ಒಂದು ಧಾರೆ. ಹಾಗೆ ಅಥವಾ ಅರ್ಚನಾ ಇರ್ಬೋದು. ಈಗ ನನ್ನ ಹೆಸರು ಹೇಳ್ತಾ ಹೋದರೆ ಎಲ್ಲರೂ, ಅಂತೂ ನಮ್ಮ ಇವರು ಮುಡಿಪಿನವರು ಪಂಕಜ, ನಾನು ಎನಿಸಲೇ ಇಲ್ಲ ಇಷ್ಟು ಮೇಲೆ ಹೋಗ್ತಾರೆ ಹೇಳಿ. ಯಾಕಂದರೆ 4 ವರ್ಷ ಆಯಿತಾ 5 ವರ್ಷ ಆಯಿತಾ ನಮಗೆ ಪರಿಚಯ ಆಗಿ ವಾಟ್ಸಪ್ಪಲ್ಲಿ ಅಲ್ವಾ. ಆವಾಗ ನಾವು ಹೀಗೆ ಸಂವಾದ ಮಾಡಿ ಅವರು ಎಲ್ಲ ಬರೀತಾರೆ. ಈಗ ನೋಡುವಾಗ ಪ್ರತಿಯೊಂದು ಬರಿತಾ ಹೋಗ್ತಾರೆ. ಹಾಗಾದರೆ ಏನು ಒಂದು ನಾನು ಹೇಳಲಿಕ್ಕೆ ಬಯಸೋದೇನಂದರೆ, ಸಾಹಿತ್ಯ ಬರಿತಾ ಹೋಗೋದು, ಎಲ್ಲರೂ ಸಾಹಿತ್ಯಗಳಂತ ಆಗ ಹೇಳಿದೆ, ಬರಿತಾ ಹೋಗೋದು ದೊಡ್ಡ ಕೆಲಸ ಏನಲ್ಲ. ಸಾಹಿತ್ಯ ಸುಹಿತವಾಗಿದ್ದಾಗ ಮಾತ್ರ ಸಾಧ್ಯ. ಹಾಗಾದರೆ ಹಾಗೆ ಆಗಬೇಕಾದ್ರೆ ಅಭ್ಯಾಸ ಬೇಕು. ಏಕಲವ್ಯ ಆದರೂ ಆಗಬೇಕು, ನಾವು ಓದಬೇಕು. ಇನ್ನೊಬ್ಬರದ್ದು ನಾವು ಕೃತಿಚೌರ್ಯ ಅಲ್ಲ, ಅದು ಅನುಕರಣೆ.
ವಾಕ್ಯಕ್ಕೆಲ್ಲ ಹೇಳಿದ್ದು ನಾನು, ವಿಷಯಗಳಿಗೆ. ಎಷ್ಟೋ ಶಬ್ದ ಭಂಡಾರವನ್ನು ತೆಗಿಬೇಕು. ಈಗ ಏನಾಗಿದೆ ಅಂದರೆ ವಸ್ತುತಃ ಒಂದು ವಿಪರ್ಯಾಸವನ್ನು ನಾನು ಹೇಳ್ತೇನೆ. ಈ ಜಾಲತಾಣದ ಪ್ರಭಾವದಿಂದ ಮತ್ತು ಜಾಲತಾಣದಲ್ಲಿ ನಡೆಸುವ ಸ್ಪರ್ಧೆಗಳ ಪ್ರಭಾವದಿಂದ ಮತ್ತು ಜಾಲತಾಣದಲ್ಲಿ ನಡೆಸುವ ಸ್ಪರ್ಧೆಗಳಿಗೆ ಸರ್ಟಿಫಿಕೇಟ್ ಕೊಡುವ ಪ್ರಭಾವದಿಂದ ಹಾಗೂ ವರ್ಷಕ್ಕೊಮ್ಮೆ ಆದರೂ ಕರೆದು ಪೇಟೆ ಹಾಕುವ ಪ್ರಭಾವದಿಂದ ಎಲ್ಲರೂ ಕವಿಗಳಾಗಿದ್ದಾರೆ. ಹಾಗಾಗಿ ಏನಾಗಿದೆ, ಸ್ಟ್ಯಾಂಡರ್ಡ್ ಕಡಿಮೆ ಆಗಿದೆ. ನನ್ನ ಪ್ರಕಾರ ಈಗ ಸಾಹಿತ್ಯದಲ್ಲಿ ಅದರ ಒಂದು ಲೆವೆಲ್ ಅಂತ ಏನು ಹೇಳ್ತೇವೆ ನಾವು, ಔನ್ನತ್ಯ ಖಂಡಿತವಾಗಿ ಕಡಿಮೆ ಆಗ್ತಾ ಹೋಗಿದೆ. ಅದಕ್ಕೆ ಕಾರಣವೆಂದರೆ ಬರೆದದ್ದೇ ಸಾಹಿತ್ಯ ಅಂತ ಆಗಿದೆ. ಒಂದು 20 ಮಂದಿ ಕೈ ಮೇಲೆ ಮಾಡಿ ಹಾಕಿದರೆ ಅವತ್ತ ಇನ್ನು ಮೇಲೆ ಹೋಗ್ತಾನೆ, ಅವನಿಗೆ ಕೊಂಬೋರ್ಲಿಕ್ಕೆ ಶುರು ಆಗ್ತದೆ. ಇನ್ನೊಬ್ಬ ಅವನ ಒಂದು ಸಣ್ಣ ತಪ್ಪನ್ನು ಹೇಳಿದರೆ ಸಾಕು, ಉಗಿಲಿಕ್ಕೆ ಶುರು ಮಾಡ್ತಾನೆ. ಇದೆಲ್ಲ ಕಾರಣ ಈ ಜಾಲತಾಣಗಳು. ಹಾಗಾಗಿ ಜಾಲತಾಣಗಳಲ್ಲಿ ಒಳಿತ ಕೆಡುಕ ಏನು ಅಂತ ನನಗೆ ಸರಿ ಗೊತ್ತಾಗೋದಿಲ್ಲ. ಕೆಡುಕಲ್ಲ ಅಂತ ಹೇಳ್ಬೋದು, ಯಾಕಂದರೆ ಸಾಹಿತ್ಯದ ಮೇಲೆ ಬಂತದೆ. ಅವತನ ಒಬ್ಬರು ಭಾಷಣದಲ್ಲಿ ಹೇಳಿದ್ದಾರೆ, ಏನೇ ಆಗಲಿ ಮಾರಾಯ ಸಾಹಿತ್ಯ ಮೇಲೆ ಬರ್ತದೋ ಇಲ್ವಾ, ಹೆಚ್ಚಾಗ್ತದೋ ಇಲ್ವಾ ಅಂತೇಳಿ. ಕೊನೆಗೆ ಒಂದು ದಿನ ಬರ್ತದೆ ಒಂದು ಸಾಹಿತ್ಯ ಅಂದರೆ ಹೀಗೆ ಅಂತೇಳಿ. ಈಗ ಎಲ್ಲ ಬೇರೆ ಬೇರೆ ಸಾಹಿತ್ಯಗಳು ಹುಟ್ಟಿಕೊಂಡದ್ದೇ ಹಾಗೆ ಅಂತ ನನ್ನ ಅಂದಾಜು. ಮೊದಲು ಹಳೆಗನ್ನಡ ಇತ್ತು, ಹಳೆಗನ್ನಡ ಆದಮೇಲೆ ನಡುಗನ್ನಡ ಬಂತು, ನಡುಗನ್ನಡದಲ್ಲಿ ನವೋದಯ ಕನ್ನಡ ಬಂತು. ಹೀಗೆ ಆ ಬದಲಾವಣೆಗಳು ಬಂದದ್ದು ಪ್ರಾಯಶಃ ಹೀಗೆ. ಆದರೆ ಜೊಳ್ಳು ಸಾಹಿತ್ಯ ಮಾತ್ರ ಬಾರದೆ ಇನ್ನೊಂದು ಆಗ ಅವರು ಭಾಷಣದಲ್ಲಿ ಹೇಳಿದಾಗೆ ಹಳೆಯದಕ್ಕೆ ನಾವು ಪುನಃ ಹೋಗ್ತಾ ಇದ್ದೇವಲ್ಲ, ಅದು ಒಳ್ಳೆಯದು. ಷಟ್ಪದಿ ಇರ್ಬೋದು, ಮುಕ್ತಕ ಇರ್ಬೋದು, ಕಂದ ಪದ್ಯಗಳಿರ್ಬೋದು ಇತ್ಯಾದಿ. ಈಗ ಒಂದು 4-5 ವರ್ಷಗಳ ಹಿಂದೆ ಹೋದರೆ, ಈಗ ನನ್ನ ಅನುಭವ ಪ್ರಕಾರ ನಾನೊಂದು 70-80ನೇ ಇಸವಿಯಿಂದ ಬರಿತಾ ಇದ್ದೇನೆ. ಸುಮಾರು 2005ರವರೆಗೆ ಇದೆ ಯಾರಿಗೂ ಗೊತ್ತಿರಲಿಲ್ಲ. ಕನ್ನಡ ಮಾಸ್ಟರ್ಗೆ ಮಾತ್ರ ಗೊತ್ತಿದ್ದದ್ದು ಇವುಗಳೆಲ್ಲ. ಬೇರೆ ಬೇರೆ ಈಗ ಸಿಕ್ಕಾಪಟ್ಟೆ ಬರ್ತಾ ಉಂಟು ಬೇರೆ ಬೇರೆ ಪ್ರಕಾರಗಳು. ಅದರ ಜೊತೆಗೆ ಕೆಲವು ಉತ್ಸಾಹಿಗಳು ಹುಡುಕಿ ತಂದಂಥ ಆಂಗ್ಲ ಪ್ರಕಾರಗಳು, ಟಂಕ ಇರ್ಬೋದು, ತನಗ ಇರ್ಬೋದು ಇತ್ಯಾದಿ. ಏನೇ ಆಗಲಿ ಅವುಗಳನ್ನು ಬಳಸುವಾಗ ಚಂದಕ್ಕೆ ಬಳಸುವ, ಅವುಗಳನ್ನು ನಾವು ಏನಾದ್ರು ಮಾಡುವಾಗ ಒಟ್ಟಾರೆ ಬರೆಯುವುದು ಅಂತ ಮಾಡೋದು ಬೇಡ, ಸರಿಯಾಗಿ ಬರೆಯುವ. ಹಾಗಾದಾಗ ಏನಾಗ್ತದೆ, ಅದು ಕೊಡುವುದು ಆ ಓದುಗರಿಗೆ ಒಳ್ಳೆಯದನ್ನು ಕೊಡ್ತದೆ. ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ. ಇಲ್ಲೇ ಇದ್ದರೆ ಜೊಳ್ಳು ಸಾಹಿತ್ಯಗಳಲ್ಲಿ ಮುಳುಗಿದಾಗ ನಾವು ಸಹ ಅವರೊಟ್ಟಿಗೆ ಹೋಗುವಾಗ ಆಗುವುದೂ ಉಂಟು ಎಷ್ಟೋ ಸಾರಿ. ಆ ಒಂದು ಭಯ ಕೂಡ ನನಗಿದೆ, ಎಲ್ಲರೂ ಆ ಕಡೆಗೆ ಹೋಗುವಂಥದ್ದು. ಹಾಗಾಗುವುದು ಬೇಡ. ಹಾಗಾದಾಗ ನಮ್ಮ ಸಾಹಿತ್ಯ ಲೋಕ ಬಡ ಆಗ್ತದೆ. ಬೇರೆ ಸಾಹಿತ್ಯಗಳು ಮೇಲೆ ಬರಲಿಕ್ಕೂ ಸಾಕು, ಬೇರೆ ಭಾಷಾ ಸಾಹಿತ್ಯಗಳು. ಮತ್ತು ಬೇರೆ ಭಾಷಾ ಸಾಹಿತ್ಯಗಳನ್ನು ಎರವಲು ತರುವುದು ತಪ್ಪೇನಲ್ಲ. ಅವುಗಳನ್ನು ನಾವು ಕನ್ನಡೀಕರಣ ಮಾಡಿ ಅವುಗಳನ್ನು ನಾವು ಬೆಳೆಸಿ ಅವುಗಳನ್ನು ಇತರರು ಅರ್ಥ ಮಾಡಿಕೊಳ್ಳುವಂತೆ ಬರೆಯುವುದು ಕೂಡ ತಪ್ಪೇನಲ್ಲ. ನಮ್ಮ ಅಪರಾಜಿಯವರ ಮಗಳು ಅಂತ ಕಾಣ್ತದೆ, ಇಂಗ್ಲೀಷಲ್ಲಿ ಬರೀತಿದ್ಲು. ಆ ಇಂಗ್ಲೀಷಲ್ಲಿ ಯಾರಾದರೂ ಕನ್ನಡಕ್ಕೆ ಮಾಡಿ ಅಂತ ನಾನು ಹೇಳಿದ್ದೆ ಒಮ್ಮೆ, ಅವರ ಹತ್ರ ಹೇಳಿದ್ದೆ ಕಾಣ್ತದೆ, ಕನ್ನಡೀಕರಣ ಮಾಡಿ ಕಳಿಸಿ ಅಂತೇಳಿ. ಹಾಗೆ ಅಲ್ವಾ, 3 ವರ್ಷ ಹಿಂದೆ. ಹಾಗೆ ಅದು ಒಳ್ಳೆಯದೇ, ಯಾಕಂದರೆ ಆಗ ಹೆಚ್ಚು ಹೆಚ್ಚು ಜನರಿಗೆ ಅದು ಪ್ರಚಾರ ಆಗ್ತದೆ. ಒಟ್ಟಿನಲ್ಲಿ ನಾನು ಪ್ರಾಯಶಃ ಸಮಯ ಸಾಕಲ್ಲ, ನೀವು ಈಗ ಹೇಳಿದ್ದು ಇಲ್ಲರಿಷ್ಟು ಇತ್ತಿಲ್ಲ. ಒಟ್ಟಿನಲ್ಲಿ ನೀವು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಆಯಿತು, ಸಂತೋಷದ ಕಾರ್ಯಕ್ರಮ ಆಯಿತು, ನೆನಪಿಡುವ ಕಾರ್ಯಕ್ರಮ ಆಯಿತು. ಸತ್ಯತೆ ಅಕ್ಕನೊಂದು ಒಂದು ಏನು ಹೇಳ್ತೇವೆ, ಇನ್ನಷ್ಟು ಅವರಿಗೆ ಬರಿತಾರೆ, ಅವರು ಇನ್ನಷ್ಟು ಪುಸ್ತಕ ಬಿಡುಗಡೆ ಮಾಡ್ತಾರೆ. ಖಂಡಿತ ಆ ಸ್ಫೂರ್ತಿ ಉಂಟು, ಅವರಿಗೆ ತಾಕತ್ತು ಉಂಟು. ಹಾಗಾಗಿ ಅವರು ಹಾಗೆ ಮಾಡ್ತಾರೆ, ಮಾಡುವ ಹಾಗೆ ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ. ಈಗ ನನಗೆ ಭಾಳ ಹೆಮ್ಮೆ, ನಮ್ಮ ಎಂತ ಹೇಳ್ತಾರೆ ಆತ್ಮೀಯರಾಗಿದ್ದುಕೊಂಡು ಮನೆಯವರ ಹಾಗಿರುವವರು ಇನ್ನಷ್ಟು ಮೇಲೆ ಬರುವಾಗ ನಾವು ಅವರಿಗೆ ಒಂದು ವೇಗೋತ್ಕರ್ಷಗಳು ಆಗೋಣ, ನೀವು ಆಗಿ ಎನ್ನುತ್ತಾ ವಿರಮಿಸುವೆ. ಮತ್ತು ಈ ಸಂದರ್ಭದಲ್ಲಿ ಚಿಕ್ಕ ಒಂದು ಕವನವನ್ನು ಹೇಳ್ತೇನೆ, ನಾನು ಏನು ಹೇಳಲಿಲ್ಲ ಅಂತಾಗೋದಕ್ಕೆ. ಇದು ಮುಕ್ತಕದ ದಾಟಿಯಲ್ಲೇ ಬರೆದ ಸಣ್ಣ ಕವನ, ಬೇಗ ಹೇಳಿಬಿಡ್ತದೆ. ಮತ್ತೆ ನಕ್ಕಳು ಪ್ರಕೃತಿ ಅಂದರೆ ಹೆಣ್ಣು, ಹೆಣ್ಣು ಅಂದರೆ ಪ್ರಕೃತಿ. ಹಾಗೆ ಕಲರವ ಕೇಳಲು ಕಲಕಲ ಧ್ವನಿಯಲ್ಲಿ ಕಿಲಕಿಲ ನಗುವಳು ಸುಂದರಿಯು, ಮೆಲು ಮೆಲು ದನಿಯಲ್ಲಿ ಕುಲುಕುತ ಬಳುಕುತ ನಲಿವಳು ಮೋಹಕ ಬಲೆ ಬೀಸಿ, ಒಲವಿನ ಗಾನಕ್ಕೆ ಒಲಿಯುವ ಮನಸ್ಸಿಗೆ ಚೆಲುವಿನ ವೇದಿಕೆ ಇರಲೊಳಿತು, ನಲುವಲ್ಲಿ ಪ್ರಕೃತಿ ಗೆಲುವಲ್ಲಿ ನಕ್ಕಳು
ಹಲಬಗೆ ಭಾವದ ರಾಗದಲ್ಲಿ ಸವಿ ಸವಿ ಭಾವನೆ ಕವಿದಿಹ ಸಮಯದಿ ಕವಿತೆಯ ಪುಷ್ಪವು ಅರಳುವುದು ರವಿಗೂ ಕಾಣದ ನವಿರಿನ ಕಲ್ಪನೆ ಕವಯಿತ್ರಿ ಸೋದರಿಯು ಪಡೆದಿಹರು ಬೆಳಗಲಿ ನಿತ್ಯವು ಹೊಳೆಯಲಿ ಸುಹಿತದಿ ಬೆಳೆಯಲಿ ಅಕ್ಕನ ಸಾಹಿತ್ಯ ತೊಳೆಯಲಿ ಕಲ್ಮಶ ಮಳೆ ಬರುವಂದದಿ ಒಳಗಿನ ಮನಸ್ಸಿಗೆ ಇಡೆ ಪಥ್ಯ. ಅವಕಾಶಕ್ಕೆ ಧನ್ಯವಾದಗಳು ಮತ್ತು ನಮಸ್ಕಾರ.